ಪಂಚರಾಜ್ಯ ಚುನಾವಣೆ ಮುಕ್ತಾಯ ಆಗಿದೆ, ರಿಸಲ್ಟ್ ಕೂಡ ಬಂದಾಗಿದೆ. ಇದರ ಬೆನ್ನಲ್ಲೇ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ನಾಯಕತ್ವ ಸಂಬಂಧ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಸುಳಿವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ರು ಸರ್, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, 5 ವರ್ಷ ಅಧಿಕಾರದಲ್ಲಿ ಇರುತ್ತೆ, ಅದೇ 5 ವರ್ಷನೂ ನಾನೇ ಇರ್ತೀನಿ ಅನ್ನೋಂಥ ಅವ್ರು ಹೇಳಿದ್ದಾರೆ. ಅದು ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರು ಹೇಳಿದ್ದಾರೆ. ಸೊ ಅದು ಸಿ ಎಮ್ ಅವ್ರಿಗೆ ಅನ್ವಯಿಸಿದೆ ಅಷ್ಟೇ. ಅವ್ರ ಲೆವೆಲ್ ಹೇಳಿದ್ದಾರೆ. ಅದರ ನಾವು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗೋಲ್ಲ. ಯಾಕಂದರೆ ಇವಾಗ ಕುರ್ಚಿ ಕಿಟ್ಟೋದು ಸಾಕಷ್ಟು ನಡೀತೈತೆ ಸರ್. ಇದೆ ಗೊಂದಲ ಇದೆ ಬಗೆಹರಿಸಲಿಕ್ಕೆ ಶಾರ್ಟ್ಲಿ ಸಭೆ ಆಗ್ಬೋದು ಡೆಲ್ಲಿಯಲ್ಲಿ. ನಾವು ನಿರೀಕ್ಷೆಯಲ್ಲಿ ಇದ್ರೆ ಬೇಗ ಆಗ್ಬೇಕಂತ. ಪಂಚರಾಜ್ಯ ಚುನಾವಣೆ ನಂತರ ಆಗುತ್ತೆ ಅಂತ ಅದೇ ಗೊತ್ತಿಲ್ಲ, ಯಾರು ಆಗ್ತಾರೆ ಬಿಡ್ತಾರೆ, ಅದು ವಿಷಯ ಬೇರೆ. ಗೊಂದಲ ಬಗೆಹರ್ಬೇಕಂತ ಅಷ್ಟೇ ನಮ್ಮ ರಿಕ್ವೆಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.